ಎಲ್ಲಾ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ನಮಸ್ಕಾರಗಳನ್ನು ಹೇಳ್ತೇನೆ. ಇವತ್ತು ಹಸ್ತರೇಖೆ ಬಗ್ಗೆ ನೋಡೋಣ ಮತ್ತೆ ಮಾತಾಡೋಣ. ಹಸ್ತರೇಖೆ ಹೆಂಗೆ ಯಾವ್ಯಾವ ಪರ್ವಗಳು ಯಾವ್ಯಾವ ಬೆರಳು ಯಾವ್ಯಾವ್ದು ಬರುತ್ತೆ ಅಂತ ನೋಡೋಣ. ಇದು ಗುರುವಿನ ಬೆರಳು, ಇದು ಜುಪಿಟರ್ ಮೌಂಟ್, ಇದು ಸ್ಯಾಟರ್ನ್ ಮೌಂಟ್ ಶನಿ ಪರ್ವ, ಇದು ಸನ್ ಬೆರಳು ಅಂದ್ರೆ ರವಿಯ ಬೆರಳು, ಇದು ಬುಧನ ಬೆರಳು. ಮತ್ತೆ ಪರ್ವಗಳು ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಕೆಳಗಡೆ ಇವೆಲ್ಲ ಪರ್ವಗಳು. ಇಲ್ಲಿ ಈ ಈ ಬೆರಳಿನ ಈ ಸ್ಟಾರ್ಟಿಂಗ್ ನಲ್ಲಿ ಬರುವಂತದ್ದೆಲ್ಲ ಪರ್ವಗಳು. ಎಲ್ಲಾ ಪರ್ವಗಳು, ಕೆಲವು ಪರ್ವಗಳು ಉಬ್ಬಾಗಿದ್ರೆ ಒಳ್ಳೇದು. ಗುರುಪರ್ವ ಉಬ್ಬಾಗಂದ್ರೆ ಈ ತರ ಮಾಡಿದಾಗ ಈ ತರ ಉಬ್ಬು ಬರ್ಬೇಕು. ಇಲ್ಲಿ ಈ ತರ ಬಂದ್ರೆ ಇದು ಈ ಜಾಗದಲ್ಲೂ ಬಂದ್ರು, ಈ ಜಾಗದಲ್ಲಿ ಬಂದ್ರು, ಈ ಜಾಗದಲ್ಲಿ ಬಂದ್ರು, ಉಬ್ಬು ಬಂದ್ರೆ ಒಳ್ಳೇದು. ಆದ್ರೆ ಶನಿ ಪರ್ವದಲ್ಲಿ ಮಾತ್ರ ಉಬ್ಬು ಇರಬಾರ್ದು, ಆ ಉಬ್ಬು ಇರಬಾರ್ದು. ಆಮೇಲೆ ಇನ್ನು ಕೆಲವ್ರ ಹಸ್ತದಲ್ಲಿ ನಾವು ನೋಡಿದಾಗ ಕೆಲವು ಆ ಪರ್ವದ ಮೇಲೆ ಉಬ್ಬುಗಳು ಇರಲ್ಲ, ಬೇರೆ ಜಾಗದಲ್ಲಿ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಇಲ್ಲಿಂದ ಹಿಂಗಿರುತ್ತೆ, ಇಲ್ಲಿಂದ ಹಿಂಗಿರುತ್ತೆ, ಇದೆಲ್ಲ ಹಿಂಗಿರುತ್ತೆ. ಇಲ್ಲಿ ಈ ಭಾಗ ಯಾವುದು ಉಬ್ಬಿರಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಈ ರೀತಿ ಇದ್ದಾಗ ಈ ಯಾವುದೇ ಒಂದು ಪರ್ವ ಏನಾದ್ರೂ ಉಬ್ಬಿಲ್ಲ ಅಂದ್ರೆ, ಶನಿ ಪರ್ವ ಉಬ್ಬಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಬೇರೆ ಪರ್ವಗಳು ಉಬ್ಬಿದ್ರೆ ತುಂಬಾ ಒಳ್ಳೆಯ ಒಂದು ಶುಭ ಫಲಗಳನ್ನ ಕೊಡುತ್ತೆ. ಇದು ಅಷ್ಟೇ. ಶುಕ್ರ ಪರ್ವನು ನಾವು ಈಗ ನೋಡಿದಾಗ ಈ ಪರ್ವ ಹಿಂಗೆ ಉಬ್ಬಿರ್ಬೇಕು, ಹಿಂಗಿರ್ಬೇಕು. ಇದು ಕುಜ ಪರ್ವ, ಇದನ್ನು ಹಿಂಗೆ ಉಬ್ಬಿರ್ಬೇಕು. ಕೆಲವು ಪರ್ವಗಳು ಉಬ್ಬಿಲ್ಲ ಅಂದ್ರೆ ಅದು ಶುಭ ಫಲಗಳನ್ನ ಕೊಡಲ್ಲ. ಇದನ್ನ ನಾವು ನೋಡ್ಬೇಕಾಗುತ್ತೆ. ಅಂತ ಈ ರೀತಿ ಉಬ್ಬು ಇಲ್ಲದೆ ಇರುವಂತದ್ದು ಏನಾದ್ರೂ ಹಸ್ತದಲ್ಲಿದ್ರೆ ಅವರು ನಿರ್ಭಾಗ್ಯಗಳಾಗ್ತಾರೆ. ಅವ್ರಿಗೆ ಯಾವುದೇ ಒಂದು ಶುಭ ಫಲನೂ ಸಿಗೋದಿಲ್ಲ. ಜೀವನ ಪೂರ್ತಿ ಅವರು ಕಷ್ಟನೇ ಪಡ್ಬೇಕಾಗುತ್ತೆ. ಇಷ್ಟನ್ನ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.